ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಫಸ್ಟ್ನಾಗಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ತಮ್ಮನೇ ನೋಡಿರೋ ಪ್ರಕಾರ ಗೊತ್ತಾಗಿರುತ್ತೆ ಇವತ್ತಿನ ಒಂದು ವಿಡಿಯೋ ಏನು ರಿಲೇಟೆಡ್ ಅಂತ ಅಂದ್ಕೊಂಡು. ಆ್ಯಂಡ್ ಇವತ್ತು ನನ್ನ ಒಂದು ಸ್ಯಾರೀಸ್ ಏನಿದೆ, ಸೊ ಲೇಟೆಸ್ಟಾಗಿ ಕಲೆಕ್ಷನ್ ಮಾಡ್ಕೊಂಡಿರೋಂಥ ಸ್ಯಾರೀಸ್ನ ನಿಮ್ಮ ಮುಂದೆ ನಾನು ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಸ್ಯಾರೀಸಲ್ಲಿ ಬೇಗ ತುಂಬ ಕಾಂಪ್ರಮೈಸ್ ಆಗೋದಿಲ್ಲ. ಯಾಕಂದರೆ ಸ್ಯಾರೀಸಲ್ಲಿ ನನಗೆ ಒಂದು ಹೋಲ್ ಡೇ ಕಳೆದ್ರೂ ಕೂಡ ನಾನು ಅದರಲ್ಲಿ ಒಂದು ಸ್ಯಾರಿ ಇಷ್ಟ ಆಗಿದ್ದು ಅದನ್ನು ನಿಮ್ಮ ಮನಸ್ಸಿಗೆ ಇಡಿಸಿದ್ದು ನಾನು ಅಂದ್ಕೊಂಡಿರೋ ಪ್ರಕಾರ ಸಿಕ್ಕಿದ್ರೆ ಮಾತ್ರ ಅಷ್ಟು ನಾನು ತೊಗೊಳೋದು. ಆ್ಯಂಡ್ ರಿಪೀಟೆಡ್ ಕಲರ್ಸ್ ಯಾವುದೂ ಇರೋದಿಲ್ಲ. ಆ್ಯಂಡ್ ಇದ್ರೂ ಕೂಡ ಡಿಸೈನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಚೇಂಜ್ ಇರುತ್ತೆ. ಸೊ ಅದು ನಾನು ಮೇಯ್ನಾಗಿ ನೋಡೋವಂಥ ಒಂದು ಸ್ಯಾರೀಸಲ್ಲಿ. ಆ್ಯಂಡ್ ನನಗೆ ಮೆಟೀರಿಯಲ್ಸ್ ಕೂಡ ಅಷ್ಟೇ ನಾನು ಇಂಪಾರ್ಟೆನ್ಸ್ ಕೊಡ್ತೀನಿ. ಸೊ ಇವಾಗ ಕಲರ್ ಚೆನ್ನಾಗಿದ್ದು, ಡಿಸೈನ್ ಚೆನ್ನಾಗಿತ್ತು, ನನಗೆ ಸಿಗಬೇಕಾಗಿರೋಂಥ ಮೆಟೀರಿಯಲ್ ಸಿಗದೆ ಅದು ಬೇರೆ ಡಿಸೈನಲ್ಲಿ ಇತ್ತು ಅಂತಂದರೆ ಐ ಆಮ್ ಜಸ್ಟ್ ಗೋನ್ ನಾಟ್ ಟೇಕ್ ಇಟ್. ಹಾಗಾಗಿ ತುಂಬ ಪರ್ಟಿಕ್ಯುಲರ್ ಆಗಿದ್ದೀನಿ ನಾನು ಸ್ಯಾರೀಸಲ್ಲಿ ಪರ್ಚೇಸಿಂಗ್ ಬರೋದಾದರೆ. ಸಾಕಷ್ಟು ಜನ ನನ್ನ ಸ್ಯಾರೀಸ್ನ ಲೈಕ್ ಮಾಡ್ತಾರೆ, ನೀವು ಎಲ್ಲಿ ಪರ್ಚೇಸ್ ಮಾಡ್ತೀರಾ, ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡು. ಹಾಗಾಗಿ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ತಪ್ಪದೆ ಕಾಮೆಂಟ್ ಮಾಡಿ. ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಈಗಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಪ್ಲೀಸ್. ಆ್ಯಂಡ್ ವ್ಯೂಸ್ ಜಾಸ್ತಿ ಆಗಿಬಿಟ್ಟು ಈ ವಿಡಿಯೋನ ಜಾಸ್ತಿ ವ್ಯೂಸ್ ತರೋಣ ಅಂತ ಹೇಳ್ತಾ ದಿಸ್ ಇಸ್ ಅವರ್ ಮ್ಯಾನಿಫೆಸ್ಟೇಷನ್. ಸೊ ಈ ವಿಡಿಯೋದಲ್ಲಿ, ಈ ಪರ್ಟಿಕ್ಯುಲರ್ ವಿಡಿಯೋದಿಂದ ಸೊ ಆ ವಿಡಿಯೋಗೆ ಆ ಮ್ಯಾನಿಫೆಸ್ಟೇಷನ್ ಅಂತ ಮಾಡ್ಕೊಂಡಿದ್ದೀನಿ. ಸೊ ನೋಡೋಣ ಇಷ್ಟು ಮಿನಿಮಮ್ ಈ ವಿಡಿಯೋ ಒಂದು 500 ರೀಚ್ ಆಗೋ ಅಷ್ಟು ಮಾಡೋಣ ಅಂತ. ಸೊ ಹೋಪ್ಫುಲಿ ಇಟ್ ರೀಚಸ್. ಆ್ಯಂಡ್ ರೀಚ್ ಆಗಿಲ್ಲ ಅಂದರೂ ಕೂಡ ನೆಕ್ಸ್ಟ್ ಮೋಟಿವೇಟ್ ತೊಗೊಂಡು ಹೀಗೆ ನನ್ನ ಪ್ರಯತ್ನ ಇರುತ್ತೆ ಅಂತ ಹೇಳ್ತೀನಿ. ಸೊ ಬನ್ನಿ ಹಾಗಿದ್ರೆ ಈ ವಿಡಿಯೋನ ಶುರು ಮಾಡೋಣ. ಹಾಗಿದ್ರೆ ನಾನು ನಿಮ್ಮ ಪ್ರೀತಿಯ ಅನು. ಆ್ಯಂಡ್ ಇವತ್ತಿನ ಒಂದು ನನ್ನ ಸ್ಯಾರಿ ಕಲೆಕ್ಷನ್ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಸ್ಯಾರೀಸ್ ತೋರಿಸೋದಕ್ಕಿಂತ ಮುಂಚೆ ನಾನು ಪ್ರೀವಿಯಸ್ ಚಾನಲಲ್ಲಿ ಕೂಡ ನಾನು ನನ್ನ ಒಂದು ಮದುವೆ ಸ್ಯಾರೀಸ್ನ ನಿಮ್ಮೊಟ್ಟಿಗೆಲ್ಲ ಶೇರ್ ಮಾಡಿದ್ದೆ. ಅದು ಕೂಡ ತುಂಬ ಚೆನ್ನಾಗಿ ಒಂದು 600+ ವ್ಯೂಸ್ ಆಗಿತ್ತು. ಸೊ ತುಂಬಾ ಖುಷಿಯಾಗುತ್ತೆ. ಹಳೆ ಚಾನಲಲ್ಲಿ ತುಂಬ ವ್ಯೂಸ್ ಆಗೋದು, ಬಟ್ ಇವಾಗ ಲಾಂಗ್ ವೀಡಿಯೋಸಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ಎಲ್ಲೋ ಒಂದು ಕಡೆ ನಮ್ಮ ಮಿಸ್ಟೇಕ್ಸೇ ಇರುತ್ತಲ್ವ. ಸೊ ಐ ಹ್ಯಾವ್ ಟು ಇಂಪ್ರೂವ್ ಫಾರ್ ದ್ಯಾಟ್. ಆ್ಯಂಡ್ ಬನ್ನಿ ಹಾಗಿದ್ರೆ ಅವನನ್ನೇ ನಿಮಗೆ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಫಸ್ಟ್ ಫಾರ್ಮೋಸ್ಟ್ ಆಗಿ ನಾನು ಒಂದು ಸ್ಯಾರಿನ ಪರ್ಟಿಕ್ಯುಲರ್ ಆಗಿ ಶೇರ್ ಮಾಡ್ಬೇಕು ಅನ್ಕೋತಾ ಇದ್ದೀನಿ. ಬಿಕಾಸ್ ದಿಸ್ ಇಸ್ ಮೈ ಮದರ್ಸ್ ಮ್ಯಾರೇಜ್ ಸಾರಿ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಇಲ್ಲಿ. ಸೊ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಕಲರ್ಸಲ್ಲಿ. ಯಾಕಂತಂದರೆ ರಾಣಿ ಪಿಂಕ್ ಜೊತೆ ಡಾರ್ಕ್ ಗ್ರೀನ್ ಮಿಕ್ಸ್ಡ್ ವಿತ್ ಡಿಸ್ಟೆಂಪರ್ಡ್ ಮತ್ತು ಗ್ರೀನ್ ಹೇಗೆ ಮಿಕ್ಸ್ ಆಗಿ ಒಂದು ಕಲರ್ ಆಗುತ್ತೆ ನೋಡಿ. ಸೊ ಆ ಕಲರ್ ಕಾಂಬಿನೇಷನ್ ವಿತ್ ಚೆಕ್ಸ್ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಡಿಸೈನ್. ನಿಮಗೆ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ನಾನು. ಸೊ ದಿಸ್ ಇಸ್ ಅ ಒನ್ ವಿಚ್ ಈಸ್ ಮೈ ಮದರ್ಸ್ ಮ್ಯಾರೇಜ್ ಸ್ಯಾರಿ. ಸೊ ಇದನ್ನ ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಇನ್ ಡೀಟೇಲ್ ಆಗಿ. ಪ್ರತಿಯೊಂದು ಸ್ಯಾರಿ ಕೂಡ ನಿಮಗೆ ಇಷ್ಟ ಆಗುತ್ತೆ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಸೊ ಮಿಕ್ಸ್ಡ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ತುಂಬಾ ನನ್ನ ಸ್ಯಾರೀಸಲ್ಲಿ ತುಂಬ ಇಷ್ಟ ಆಗೋವಂಥ ಕಲರ್ ರಾಣಿ ಪಿಂಕ್. ಸೊ ನಮ್ಮತ್ತೆ ಯಾವಾಗಲೂ ಹೇಳ್ತಾ ಇರ್ತಾರೆ ಲೈಕ್ ನೀನು ಆಲ್ಮೋಸ್ಟ್ ಎಲ್ಲ ಪಿಂಕ್ ಸ್ಯಾರೀಸೇ ಯಾವಾಗಲೂ ಉಟ್ಕೋತೀಯ ಅಂತ. ಬಿಕಾಸ್ ಐ ಜಸ್ಟ್ ಲವ್ ಪಿಂಕ್ ಕಲರ್. ತುಂಬ ಚೆನ್ನಾಗಿ ಕಾಂಟ್ರಾಸ್ಟ್ ಕಲರ್ ಅದನ್ನು ಕಾಂಬಿನೇಷನ್ಸ್ ಇದ್ದಾಗ ಆ್ಯಂಡ್ ಫುಲ್ ಪಿಂಕಿಶ್ ಸ್ಯಾರೀಸ್ ಇದ್ದಾಗ ಆ್ಯಂಡ್ ಅದು ನನಗೆ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ ಕಲರ್. ಸೊ ಆವಾಗಲೇ ನೋಡಿ ಎಷ್ಟು ಚೆನ್ನಾಗಿ ಕುಚ್ಚಿಡ್ಸಿದ್ದಾರೆ. ಎಂಥ ಒಳ್ಳೆ ಕಾಂಬಿನೇಷನ್ಸ್ ಆ್ಯಂಡ್ ಡಿಸೈನ್ಸ್ ಮ್ಯಾಚಪ್ ಆಗಿದೆ ಸ್ಯಾರಿಗೆ. ಆ್ಯಂಡ್ ಬುಟ್ಟ ಕೂಡ ಅಷ್ಟೇ ಸಣ್ಣದಾಗಿ ಇಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ನನಗೆ ಮೇನ್ ಏನಂತಂದರೆ ಬಾರ್ಡರಲ್ಲಿ ಡಿಸೈನ್ಸ್ನ ಅಬ್ಸರ್ವ್ ಮಾಡ್ತೀನಿ ನಾನು. ಯಾಕೆಂತಂದರೆ ಲೈಕ್ ನಾವು ಸೆರಗೆ ಏನು ಉಟ್ಕೋತೀವಿ ಅದರಿಂದ ಕೆಳಗೆ ಫೋಟೋದಲ್ಲಿ ಮತ್ತು ಕೆಳಗೆ ನೆರಿಗೆ ಹತ್ರ ಏನು ಫೋಟೋ ಪೋಟ್ರೆ ಆಗುತ್ತೆ ಅದು ನನಗೆ ಚೆನ್ನಾಗಿ ಬರಬೇಕು. ಆ್ಯಂಡ್ ದಿಸ್ ಇಸ್ ಅ ಕಮಿಂಗ್ ನೆಕ್ಸ್ಟ್ ಇದು ಯಾವುದು ಅಂತಂದರೆ ಮೈಸೂರು ಸಿಲ್ಕ್ ಸ್ಯಾರಿ. ಸೊ ದಿಸ್ ಪ್ರೈಸ್ ಇಸ್ ಅರೌಂಡ್ 10,500. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಇಷ್ಟು ನಾನು ಸ್ಯಾರಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದು. ಬೇಡಾಗಿತ್ತು, ಬಟ್ ನನಗೆ ಮದುವೆ ಟೈಮಲ್ಲಿ ನಾನು ತೊಗೊಂಡಿಲ್ಲ ಎಷ್ಟು ಕಾಸ್ಟ್ಲಿಯಸ್ತು. ಸೊ ಹಾಗಾಗಿ ಮೈಸೂರು ಸಿಲ್ಕ್ಸ್ದು ಕಲೆಕ್ಷನ್ಸ್ ಮಾಡ್ಕೋಬೇಕು ಅಂತ ತುಂಬ ಆಸೆ ನನಗೆ. ಸೊ ಹಾಗಾಗಿ ಸೊ ದಿಸ್ ಇಸ್ ಲಾಸ್ಟ್ ಇಯರ್ ಆ್ಯನಿವರ್ಸರಿ ಗಿಫ್ಟ್ ಕೊಟ್ಟಿದ್ದು ಇವರು ನನ್ನ ಹಸ್ಬೆಂಡು. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಗ್ರೀನಿಶ್ ಕಲರ್ ಜೊತೆ ಈ ಎಲೆ ಕಲರ್ ಬರುತ್ತಲ್ಲ ಅದ್ರ ಜೊತೆ ಮತ್ತು ರಾಣಿ ಪಿಂಕ್. ಸೊ ಆಲ್ಮೋಸ್ಟ್ ನೀವಿನ್ನೂ ನನ್ನ ಪಿಂಕ್ ಸ್ಯಾರೀಸ್ನ ನೋಡಿಲ್ಲ ಅಷ್ಟು. ನಾನು ಇವಾಗಿರೋ ಕಲೆಕ್ಷನ್ಸ್ನ ಲೇಟೆಸ್ಟಾಗಿರೋ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ನೀವು ಪಿಂಕ್ ಸ್ಯಾರೀಸನ್ನು ನೋಡ್ತೀರಾ. ಸೊ ದಿಸ್ ಇಸ್ ಅ
ಪ್ಯಾರೆಟ್ ಗ್ರೀನ್ ಅಲ್ಲ, ಇಟ್ಸ್ ಅ ಡಾರ್ಕ್ ಗ್ರೀನ್. ಸ್ವಲ್ಪ ಮಧ್ಯ ಮಧ್ಯೆ ಸ್ಟ್ರೈಪ್ಸ್ ಬಂದಿದೆ ಆ್ಯಂಡ್ ಇದರಲ್ಲಿ ಸ್ವಲ್ಪ ಮಾವಿನಕಾಯಿ ಡಿಸೈನ್ ಕೂಡ ಅಂತಾರಲ್ಲ, ಸೊ ಅದು ಕೂಡ ಬಂದಿದೆ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಕುಚ್ಚು ಕೂಡ ಅಷ್ಟೇ ನಾನು ಗ್ರೀನ್ ಮತ್ತು ಪಿಂಕೇ ಇಡ್ಸಿದ್ದೀನಿ. ಯಾಕಂತಂದರೆ ಆ ಸ್ಯಾರಿದು ಏನು ರಿಲೇಟೆಡ್ ಕಲರ್ಸ್ ಇರುತ್ತೆ ಅದರದ್ದೇ ಕುಚ್ಚು ಕಟ್ಸಿದ್ರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಆ್ಯಂಡ್ ಸ್ಯಾರಿ ಕೂಡ ತುಂಬ ಚೆನ್ನಾಗಿ ಹೈಲೈಟ್ ಆಗುತ್ತೆ ವಿತ್ ಯೆಲ್ಲೋ ಆ್ಯಂಡ್ ಗೋಲ್ಡ್ ಮಿಕ್ಸ್ಚರ್ ಆಫ್ ಮಾವಿನಕಾಯಿ ಡಿಸೈನ್ ಕೊಟ್ಟಿದ್ದಾರೆ ಅವರು. ಸೊ ನನಗೆ ಪರ್ಸ್ನಲಿ ಆ್ಯಕ್ಚುಲಿ ಸಣ್ಣ ಬಾರ್ಡರ್ ಹುಡುಕ್ತಾ ಇದೆ ನನಗೆ, ಬಟ್ ಅದು ಸಿಗಲಿಲ್ಲ. ಹಾಗಾಗಿ ಬಿಟ್ಟರೆ ಈ ಕಲರ್ಸ್ ಮ್ಯಾಚಿಂಗ್ ಕಾಂಬಿನೇಷನ್ ಸಿಗಲ್ಲ ಅಂತ ಅಂದ್ಕೊಂಡು ಅವತ್ತು ನಾನು ಪರ್ಚೇಸ್ ಮಾಡಿದಂಥ ಒಂದು ಸ್ಯಾರಿ ಇದು. ಸೊ ಮನಸ್ಸಿಗೆ ಮೋಸ್ಟ್ ತುಂಬ ಹತ್ತಿರ ಆಗಿರುವಂಥದ್ದು ಅಮ್ಮನ ಸ್ಯಾರಿ ಬಿಟ್ಟರೆ ಈ ಸ್ಯಾರಿ. ಯಾಕೆಂತಂದರೆ ನಾನು ಫಸ್ಟ್ ಸ್ಯಾರಿ ಏನು ತೋರಿಸಿದೆ ಅಮ್ಮಂದು ಆಲ್ಮೋಸ್ಟ್ ಅವ್ರದ್ದು ಇದೇ ಕಲರ್ ಇದೆ, ಬಟ್ ಸ್ವಲ್ಪ ಗ್ರೀನಿಶ್ ಮತ್ತು ಡಿಸ್ಟೆಂಪರ್ ಕಲರ್ ಮಿಕ್ಸ್ ಆಗಿದೆ ಅವ್ರದ್ದು. ಸೊ ಹಾಗಾಗಿ ನನಗೆ ಸ್ಯಾರೀಸಲ್ಲೇ ತುಂಬ ಕಾಂಬಿನೇಷನ್ ಕಲರ್ ಇಷ್ಟ ಆಗೋದು ರಾಣಿ ಪಿಂಕ್ ಮತ್ತು ಗ್ರೀನ್ ಕಲರು. ಸೊ ನೆಕ್ಸ್ಟ್ ಇದು ಬರೋದಾಯಿತು ಅಂದರೆ ಇದು 2.5 years ಬ್ಯಾಕ್ ತೊಗೊಂಡಿದ್ದು ಮೈಸೂರಲ್ಲಿ ಕಾವೇರಿ ಸಿಲ್ಕ್ಸ್ ಶಾಪಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಆವಾಗ ಸುಮ್ಮನೆ ಜಸ್ಟ್ ನೋಡೋಣ ಅಂತ ಅಂದ್ಕೊಂಡು ಹೋಗಿದ್ದು, ಬಟ್ ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ಸೊ ಹಾಗಾಗಿ ಈ ಕಲರ್ ಯಾವುದೂ ಇಲ್ಲ ತೊಗೊಳ್ಳೋಣ, ಒಂಥರ ಮಸ್ಟರ್ಡ್ ಕಲರು ಅಲ್ಲ, ತುಂಬ ಯೆಲ್ಲೋ ಕಲರ್ ಅಲ್ಲ, ಮಿಡಲ್ ಕಲರ್ ಅಂತ ಹೇಳ್ಬೋದು. ಸೊ ಇದು ಕೂಡ ಅಷ್ಟೇ ನಾರ್ಮಲ್ ಫುಲ್ ಪ್ಲೇನ್ ಡಿಸೈನ್ ಮೈಸೂರು ಸಿಲ್ಕು. ನೀವು ಮೈಸೂರು ಸಿಲ್ಕಲ್ಲಿ ಆಲ್ಮೋಸ್ಟ್ ಮಾವಿನಕಾಯಿ ಡಿಸೈನ್ಸ್ನ ಸ್ವಲ್ಪ ಜಾಸ್ತಿ ಪೋರ್ಟ್ರೇ ಮಾಡೋದು ಎಲ್ಲರೂ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಸಿಲ್ಕ್ ಸ್ಯಾರೀಸಿಗೆಲ್ಲ ಸಣ್ಣ ಬಾರ್ಡರ್ ಇದ್ರೇ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಿಮ್ಗೆ ಏನು ಟಿಪ್ಸ್ ಕೊಡ್ತೀನಿ ಅಂತಂದರೆ ಇದು ದೊಡ್ಡ ದೊಡ್ಡ ಬಾರ್ಡ್ರ್ ಬರುತ್ತಲ್ಲ, ಅದಕ್ಕಿಂತ ಈ ಜಾಸ್ತಿ ಸಣ್ಣ ಒಂದು ಸಿಂಗಲ್ ಲೈನಲ್ಲಿ ಇರುತ್ತಲ್ಲ ಆ ಥರ ಬಾರ್ಡರ್ಸ್ ಪ್ರಿಫರ್ ಮಾಡಿ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ ಉಟ್ಟಾಗಲೂ ಕೂಡ. ಬಾರ್ಡರ್ಸ್ ಹೈಲೈಟ್ ಆಗೋಲ್ಲ, ಸೀರೆ ಕೂಡ ಹೈಲೈಟ್ ಆಗುತ್ತೆ, ಜೊತೆಗೆ ಬಾರ್ಡರ್ಸ್ ಕೂಡ ಹೈಲೈಟ್ ಆಗುತ್ತೆ. ಈ ಥರ ಸಣ್ಣ ಲೈನ್ ಇರೋವಂಥ ಡಿಸೈನ್ನ ನೀವು ಸೆಲೆಕ್ಟ್ ಮಾಡಿದ್ರಿ ಅಂದರೆ. ಆ್ಯಂಡ್ ಕುಚ್ಚು ಕೂಡ ಅಷ್ಟೇ ಯೆಲ್ಲೋ ಕಲರ್ ವಿತ್ ಗೋಲ್ಡ್ ಇಡ್ಸಿದ್ದೀನಿ ನಾನು. ಸೊ ನೀವು ನೋಡ್ತಾ ಇದ್ದೀರಲ್ಲ ಗೋಲ್ಡ್ ಕಲರ್ ಪ್ಲೇಟಿಂಗ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಯೆಲ್ಲೋ ಸ್ಯಾರಿ ಅಲ್ಲ, ಸೊ ಹೈಲೈಟ್ ಆಗಲಿ ಅಂತ ಅಂದ್ಕೊಂಡು. ಸೊ ನೆಕ್ಸ್ಟ್ ಬರೋದಾಯ್ತು ಅಂದರೆ ನೆಕ್ಸ್ಟ್ ಇದನ್ನು ನಾನು ಸಂಕ್ರಾಂತಿ ಹಬ್ಬಕ್ಕೆ ಕೊಟ್ಟಿದ್ದೆ. ರೀಸೆಂಟಾಗಿ ಪೋಸ್ಟ್ ನೀವು ನೋಡಿರ್ತೀರ. ಸೊ ಪಕ್ಕದಲ್ಲಿ ಕೂಡ ಅಟ್ಯಾಚ್ ಮಾಡ್ತೀನಿ ಫೋಟೋನ ನಾನು. ಸೊ ಫೋಟೋ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ತಮ್ಮನೇಲಿ ನಿಮ್ಗೆ ಗೊತ್ತಾಗಿರುತ್ತೆ ಯಾವ್ಯಾವ ಸ್ಯಾರೀಸ್ ಅಂತ ಅಂದ್ಕೊಂಡು. ಸೊ ಅಟ್ಯಾಚ್ ಮಾಡೋಕ್ಕೆ ಬಂದರೆ ಖಂಡಿತ ಅಟ್ಯಾಚ್ ಮಾಡ್ತೀನಿ. ಇಲ್ಲ ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಐಡಿನ ಇನ್ನು ಯಾರೋ ಫಾಲೋ ಮಾಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಇಲ್ಲ ಐ ಕಾರ್ಡಲ್ಲಿ ಬಿಡ್ತೀನಿ, ಇಲ್ಲಾಂದರೆ ವೀಡಿಯೋ ಮೇಲೆ ಡಿಸ್ಪ್ಲೇ ಮಾಡ್ತೀನಿ. ಯು ಕ್ಯಾನ್ ಗೋ ಆ್ಯಂಡ್ ಫಾಲೋ ಆ್ಯಂಡ್ ಚೆಕ್ ಫಾರ್ ಮೈ ಲೇಟೆಸ್ಟ್ ಅಪ್ಡೇಟ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಇದು ಕೂಡ ಅಷ್ಟೇ ಗೋಲ್ಡ್ ಬಾರ್ಡರ್ ಕೊಟ್ಟಿದ್ದಾರೆ ಮಾವಿನಕಾಯಿ ಡಿಸೈನ್ದು. ಇದು ಅಮ್ಮನ ಸ್ಯಾರಿ. ಸೊ ನಾನು ಆದಷ್ಟು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಯಾಕೆಂತಂದರೆ ಅಮ್ಮನ ಸ್ಯಾರೀಸ್ ಎಲ್ಲ ಇವಾಗೆಲ್ಲ ಎಷ್ಟು ಅವಾಗೆಲ್ಲ ಡಿಸೈನ್ಸು ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿರ್ತಾಯಿತ್ತು. ಇವಾಗ ಸ್ವಲ್ಪ ಫುಲ್ ಕ್ರೇಪ್ ಮಿಕ್ಸ್ ಮಾಡಿರ್ತಾರೆ. ನೀವು ಎಷ್ಟೇ ಗ್ರಾಮಿನ ತೊಗೊಳ್ಳಿ ಕ್ರೇಪಿಂದ ಮಿಕ್ಸ್ ಆಗಿರುತ್ತೆ. ನಾನು ಫಸ್ಟಿಗೆ ಅಮ್ಮಂದಾದ್ಮೇಲೆ ಒಂದು ರಾಣಿ ಪಿಂಕ್ ಕಲರ್ ಮತ್ತು ಗ್ರೀನ್ ಕಲರ್ ತೋರಿಸಿದ್ನಲ್ಲ, ಸೊ ಆ ಸ್ಯಾರಿ ಬಂದುಬಿಟ್ಟು 95 ಗ್ರಾಮ್ಸ್ ಸ್ಯಾರಿ ಅದು. ಸೊ ಸ್ವಲ್ಪ ಲೈಟಾಗಿ ಕ್ರೇಪ್ ಮಿಕ್ಸ್ ಆಗಿರೋವಂಥದ್ದು. ಸೊ ಎಲ್ಲ ಮೈಸೂರು ಸಿಲ್ಕಲ್ಲೂ ಇವಾಗ ಏನು ಮಾಡ್ತಾರೆ, ಕ್ರೇಪ್ ಆ್ಯಡ್ ಮಾಡ್ತಾರೆ. ಸೊ ಪ್ಯೂರ್ ಸಿಲ್ಕ್ ಅಂತಂದರೆ ನೀವು ಒಂದು 20,000ಗೆ ಹೋಗಬೇಕು. ಸೊ ನನಗೆ ಅಷ್ಟೊಂದೆಲ್ಲ ಹಾಕಲಿಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಒಂದು 90 ರೀಸೆಂಟಾಗಿ ಒಂದು ತೊಗೊಂಡಿದ್ದೆ ಅಂದಲ್ಲ ನಿಮ್ಮ ಜೊತೆ ಲೇಟೆಸ್ಟಾಗಿ ಶೇರ್ ಮಾಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಅಂತ. ಸೊ ಅದು ನನಗೆ ಅರೌಂಡ್ 110 ಗ್ರಾಮ್ಸ್ ಬಿತ್ತು. ಸೊ ಅದು ಕೂಡ ತುಂಬ ಚೆನ್ನಾಗಿದೆ. ಬರೋ ವೀಡಿಯೋದಲ್ಲಿ ನಿಮಗೆಲ್ಲರಿಗೂ ಶೇರ್ ಮಾಡ್ತೀನಿ ಅದನ್ನು. ನಿಮ್ಮ ಖಂಡಿತವಾಗ್ಲೂ ಎಲ್ಲರೂ ತುಂಬ ಇಷ್ಟಪಡ್ತಿರೋ ಕಾಂಬಿನೇಷನ್ಸ್ನ. ಸೊ ಇದು ನೋಡ್ತಾ ಇದ್ದೀರಲ್ಲ, ಇದು ನಾನು ರೀಲ್ಸಲ್ಲಿ ಹಾಕ್ಕೊಂಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಇದು ನಮ್ಮ ದೊಡ್ಡಮ್ಮನ ಸ್ಯಾರಿ. ಆ್ಯಂಡ್ ಇದರಲ್ಲಿ ಒಂದು ಸಿಲ್ವರ್ ಕಮ್ ಗೋಲ್ಡ್ ಮಿಕ್ಸ್ಚರ್ ಆಫ್ ಬಾರ್ಡರ್ಸ್ ಕೊಟ್ಟಿದ್ದಾನೆ. ಆ್ಯಂಡ್ ಇದು ಬಂದುಬಿಟ್ಟು ಲೈಕ್ ತುಂಬ ಡಾರ್ಕ್ ಗ್ರೀನ್ ಸ್ಯಾರಿ ಇದು. ಸೊ ಅವ್ರದ್ದು ಮದುವೆಯಲ್ಲಿ ಹುಟ್ಟಿದ್ರು ಅನ್ಸುತ್ತೆ. ಮೋಸ್ಟ್ ಬ್ಯೂಟಿಫುಲ್ ಸ್ಯಾರಿ. ಆ್ಯಂಡ್ ತುಂಬ ಜನ ಇಷ್ಟಪಟ್ಟರು ಈ ಸ್ಯಾರಿನ ಎಲ್ಲಿ ತೊಗೊಂಡ್ರಿ ಅಂತ ಅಂದ್ಕೊಂಡು. ಅನ್ಫಾರ್ಚುನೇಟಾಗಿ ಇದು ನಾನು ಪರ್ಚೇಸ್ ಮಾಡಿರೋದಲ್ಲ. ಸೊ ಅಮ್ಮಂದ್ರದ್ದು ಒಂದು ಸ್ಯಾರೀಸ್ನ ಕಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ಸ್ಕೈ ಬ್ಲೂ, ನನ್ನ ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ದಿಸ್ ಇಸ್ ಆಲ್ಸೋ ಮೈ ಮದರ್ ಸ್ಯಾರಿ. ಆ್ಯಂಡ್ ಇದು ನೆಕ್ಸ್ಟ್ ಬಂದುಬಿಟ್ಟು ನಾನು ದೀಪಾವಳಿಗೆ ಹಾಕ್ಕೊಂಡಿದ್ದಂಥ ಸ್ಯಾರಿ. ಸೊ ದಿಸ್ ವಾಸ್ ಆಲ್ಸೋ ವೆರಿ ಕ್ಯೂಟ್. ಪಿಂಕಿಶ್ ಮತ್ತು ಸ್ಕಿನ್ ಕಲರ್ ಸೇರಿಸಿದ್ರೆ ಯಾವ ಕಲರ್ ಕಂಬೈನ್ ಆಗುತ್ತೆ ನೋಡಿ. ಸೊ ಆ ಕಲರ್ ಇದೆ. ಸೊ ಇಟ್ಸ್ ಲೈಕ್ ಅ ಬಾಬಿ ಪಿಂಕ್ ವಿತ್
ಸ್ಕಿನ್ ಕಲರ್. ಸೊ ಎರಡು ಮಿಕ್ಸ್ ಮಾಡಿದರೆ ಈ ಕಲರ್ ಬರುತ್ತೆ. ಸೊ ಈ ಶೇಡ್ ನ ಸ್ಯಾರಿ ತೊಗೊಂಡಿದ್ದು ನಮ್ಮೂರಲ್ಲಿ. ಸೊ ಇಟ್ ವಾಸ್ ಅ ವೆರಿ ಗುಡ್ ಸ್ಯಾರಿ ಆ್ಯಂಡ್ ತುಂಬ ಜನ ಕೂಡ ಲೈಕ್ ಮಾಡಿದರು, ಕೇಳಿದರು ಲಿಂಕ್ನ. ಬಟ್ ಆಫ್ಲೈನಲ್ಲಿ ತೊಗೊಂಡಿದ್ದು ನಾನು. ಸೊ ಹಾಗಾಗಿ ಆ್ಯಂಡ್ ಈ ಸ್ಯಾರಿ ಬಂದುಬಿಟ್ಟು ನಾನು ಗೌರಿ ಗಣೇಶ ಹಬ್ಬದ ದಿನ ಹಾಕಿದ್ದೆ. ಸೊ ದಿಸ್ ಇಸ್ ಅ ಯೆಲ್ಲೋ ಕಲರ್ ವಿತ್ ಪರ್ಪಲಿಶ್ ಬಾರ್ಡರ್. ಸೊ ವಿತ್ ಅ ಗೋಲ್ಡ್ ಆ್ಯಂಡ್ ಸಿಲ್ವರ್, ಸ್ವಲ್ಪ ಲೈಟಾಗಿ ಮಿಕ್ಸ್ ಆಗಿರುವಂಥ ಕಲರ್ಸ್. ಸೊ ಅಲ್ಲಿ ಮಧ್ಯ ಸಣ್ಣ ಸಣ್ಣ ಬುಟ್ಟ ಕೊಟ್ಟು ಬಾರ್ಡರಲ್ಲಿ ಸ್ಟ್ರೈಪ್ ಲೈನ್ಸ್ನ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಸೊ ಹಾಕ್ಕೊಂಡಾಗ ತುಂಬ ಬ್ರೈಟ್ ಕಾಣುತ್ತೆ. ಸೊ ನನಗೆ ಈ ಥರ ಬ್ರೈಟ್ ಕಲರ್ಸ್ ಎಕ್ಸ್ಪೆಷಲಿ ನನ್ನ ಸ್ಕಿನ್ ಟೋನಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಐ ಆಮ್ ಸೋ ಚೂಸಿ ಇನ್ ಪಿಕಿಂಗ್ ಅಪ್ ದ ಸ್ಯಾರೀಸ್. ಸೊ ನೀವೇ ನೋಡ್ತಾ ಇದ್ದೀರಾ ಎಷ್ಟು ತುಂಬ ಚೆನ್ನಾಗಿದೆ ಡಿಸೈನ್ ಅಂತ ಅಂದ್ಕೊಂಡು. ಸೊ ಬಾರ್ಡರಿಂದ ಹಿಡಿದು ಲೈನಿಂದ ಹಿಡಿದು ಕಾಂಟ್ರಾಸ್ಟ್ ಕಲರ್ಸ್ ಆಗಿರ್ಬೋದು, ನಾನು ಪ್ರತಿಯೊಂದು ಅಬ್ಸರ್ವ್ ಮಾಡಿಬಿಟ್ಟು ಸ್ಯಾರಿನ ಚೂಸ್ ಮಾಡೋದು. ಆ್ಯಂಡ್ ನೆಕ್ಸ್ಟ್ ಬರೋದಾದರೆ ಸೊ ದಿಸ್ ಇಸ್ ಒಂಥರ ಲೈಟ್ ಗ್ರೀನ್ ಇರುವಂಥ ಒಂದು ಸ್ಯಾರಿ. ಸೊ ವಿತ್ ಚಕ್ಸ್ ಆ್ಯಂಡ್ ಅಲ್ಲಲ್ಲೇ ಬುಟ್ಟ, ಮಾವಿನಕಾಯಿ ಬುಟ್ಟ ಥರ ಬಂದಿರೋವಂಥ ಡಿಸೈನ್ ಇದು. ಸೊ ನೀವು ಆಲ್ಮೋಸ್ಟ್ ಸ್ಯಾರೀಸಲ್ಲಿ ನೋಡಿರ್ತೀರ. ನನಗೆ ಈ ಡಿಸೈನ್ ಪರ್ಟಿಕ್ಯುಲರಾಗಿ ತುಂಬ ಇಷ್ಟ, ಹಾಗಾಗಿ ಹುಡ್ಕೊಂಡು ತೊಗೊಂಡು ಬರ್ತೀನಿ. ಸೊ ಯಾವಾಗಾರ ಒಂದ್ಸಲಿ ಹೋದಾಗ ನಾನು ಊರಿಗೆ ಹೋಗೋದು ಅಪರೂಪ. ಸೊ ಇತ್ತೀಚೆಗೆ ಸೊ ಹಾಗಾಗಿ ಹೋದಾಗ ತುಂಬ ಒಳ್ಳೆ ಕಲೆಕ್ಷನ್ಸ್ನ ಒಂದು 4-5 ಸ್ಯಾರಿನ ಎತ್ಕೊಂಬರ್ತೀನಿ. ಸೊ ವರ್ಷದಲ್ಲಿ ಒಂದು 4-5 ಹಬ್ಬಕ್ಕೆ ಕರೆಕ್ಟಾಗಿ ಇಟ್ಕೊಂಡು ಇನ್ನು ಬಾಕಿದ್ದಕ್ಕೆ ಬೇರೆ ಜೋಡಿಸ್ಕೊಂಡಿರ್ತೀನಿ. ಇದು ಬಂದುಬಿಟ್ಟು ಒಂಥರ ಡಾರ್ಕ್ ಗ್ರೀನ್ ವಿತ್ ಮೆರೂನ್ ರೆಡ್ಡಿಶ್ ಮಿಕ್ಸ್ ಇರುವಂಥ ಒಂದು ಸ್ಯಾರಿ. ಸೊ ಇದು ಬುಟ್ಟ ನನಗೆ ತುಂಬಾ ಇಷ್ಟ ಆಯಿತು. ಕ್ಲಿಯರಾಗಿ ಅಲ್ಲಲ್ಲೊಂದು ದೊಡ್ಡ ಡಿಸೈನ್ಸ್ ಕೊಟ್ಟಿದ್ದಾರೆ ವಿತ್ ರೆಡ್ಡಿಶ್ ಆ್ಯಂಡ್ ಮೆರೂನ್ ಮಿಕ್ಸ್ ಮಾಡಿದರೆ ಯಾವ ಕಲರ್ ಇರುತ್ತೆ ನೋಡಿ. ಸೊ ತುಂಬ ರಿಚಾಗಿ ಕಾಣುತ್ತೆ. ಸೊ ಬಾರ್ಡರ್ದು ಏನು ಡಿಸೈನ್ ಇದೆ, ಸೊ ಇಟ್ ಈಸ್ ರಿಯಲಿ ವೆರಿ ಬ್ಯೂಟಿಫುಲ್. ಸೊ ಇಟ್ಸ್ ಮೇಡ್ ಅ ವೆರಿ ಬ್ಯೂಟಿಫುಲ್ ಡಿಸೈನ್. ಸೊ ಹಾಗಾಗಿ ಇದನ್ನು ನಾನು ಪರ್ಟಿಕ್ಯುಲರಾಗಿ ಚೂಸ್ ಮಾಡಿದೆ. ಆ್ಯಕ್ಚುಲಿ ಇದೇ ಥರ ಸ್ಯಾರಿ ಇನ್ನೊಂದು ಯಾವುದದು ಒಂಥರ ಆಲಿವ್ ಕಲರ್ ವಿತ್ ಲೈಟಿಶ್ ಡಿಸ್ಟೆಂಪರ್ಡ್ ಕಲರ್ ಸ್ಯಾರಿ ಇತ್ತು. ಅದು ಬೇಡ, ಆ ಕಲರ್ ಇದೆ ಅಂದ್ಕೊಂಡು ಇದನ್ನು ಚೂಸ್ ಮಾಡಿದೆ. ಆ್ಯಂಡ್ ಇದು ಸ್ಯಾರಿ ಬಂದುಬಿಟ್ಟು ನಮ್ಮ ದೊಡ್ಡಮ್ಮ ಕೊಟ್ಟಿದ್ದು. ಆ್ಯಂಡ್ ಇದು ಕೂಡ ಅಷ್ಟೇ ರೀಸೆಂಟಾಗಿ ನಾನು ತೊಗೊಂಡಿದ್ದು. ರೀಸೆಂಟಾಗಿ ಕೂಡ ಸ್ಟಿಚ್ ಮಾಡಿಸಿದ್ದೀನಿ. ಅಪ್ಕಮಿಂಗ್ ಮ್ಯಾರೇಜ್ ಬ್ಲಾಗ್ಸಲ್ಲಿ ಕೂಡ ನೀವು ನೋಡ್ಬೋದು. ಐ ಮೀನ್ ಸಿಸ್ಟರ್ ಮ್ಯಾರೇಜ್. ಸೊ ಇದು ನನಗೆ ಒಂಥರ ಈರುಳ್ಳಿ ಸಿಪ್ಪೆ ಕಲರ್ ಅಂತಲ್ಲ, ಆನಿಯನ್ ಕಲರ್. ಸೊ ಅದು ಮತ್ತು ಡಾರ್ಕ್ ಬ್ಲೂ ಮಿಕ್ಸ್ಡ್ ಇರೋವಂಥ ಒಂದು ಸ್ಟ್ರೈಪ್ಡ್ ಸ್ಯಾರಿ ಅಂತ ಹೇಳ್ಬೋದು. ಸೊ ಬ್ಲೌಸ್ ಡಿಸೈನ್ಸ್ ಬೇಕು ಅಂದರೆ ಅದು ಕೂಡ ಅಪ್ಕಮಿಂಗ್ ಬ್ಲಾಗ್ಸಲ್ಲೇ ಮಾಡ್ತೀನಿ. ಈಗ ನಾನೇನು ತೋರಿಸ್ತಾ ಇರೋವಂಥ ಸ್ಯಾರೀಸ್ದು ಬ್ಲೌಸ್ ಡಿಸೈನ್ಸು ನೀವು ಅಪ್ಕಮಿಂಗ್ ಸಿಸ್ಟರ್ ಮ್ಯಾರೇಜಲ್ಲಿ ಉಟ್ಕೊಂಡಾಗ ನೀವು ಖಂಡಿತ ನೋಡ್ಬೋದು ಯಾವ ಥರ ಡಿಸೈನ್ಸ್ ಇಡ್ತಿದ್ದೀನಿ ಈ ಸ್ಯಾರೀಸಿಗೆ ಅಂತ ಅಂದ್ಕೊಂಡು. ಐ ಆಮ್ ರಿಯಲಿ ವೆರಿ ಪರ್ಟಿಕ್ಯುಲರ್ ಟು ದಟ್ ಸ್ಯಾರಿ. ನನಗೆ ಇದೇ ಡಿಸೈನ್ಸು ಈ ಸ್ಯಾರಿಗೆ ಯಾವ ಥರ ಚೆನ್ನಾಗಿ ಕಾಣುತ್ತೆ ಅಂದ್ಕೊಂಡು ಐ ಆಮ್ ವೆರಿ ಪ್ಲಾನ್ಡ್ ಫಾರ್ ದಟ್. ಆ್ಯಂಡ್ ಇದು ಬರೋದಾದರೆ ತುಂಬ ಸಲ ಉಟ್ಟಿದ್ದೀನಿ ಸೀರೆನ. ಒಂದು ಸಲಿನೂ ಹಾಕ್ಕೊಂಡಾಗ ಬೇಜಾರಂತ ಅನಿಸೋದೇ ಇಲ್ಲ. ಏಕೆಂತಂದರೆ ಇದು ನಮ್ಮಮ್ಮ ಸೆಲೆಕ್ಟ್ ಮಾಡಿದಂಥ ಕಲರ್ ಒಂಥರ ಡಾರ್ಕ್ ಆಲಿವ್ ಕಲರ್ ವಿತ್ ಪರ್ಪಲಿಶ್. ಸೊ ರೀಸೆಂಟಾಗಿ ಮೈಸೂರು ಸಿಲ್ಕಲ್ಲೂ ಕೂಡ ನಾನು ಇದೇ ಕಲರ್ ನೋಡಿದ್ದೆ ತೊಗೋಬೇಕು ಅಂತ. ಸೊ ಬಟ್ ನೆಕ್ಸ್ಟ್ ಟೈಮ್ ಮೈಸೂರಿಗೆ ಹೋದಾಗಲೇ ನಾನು ತೊಗೊಳೋಣ ಸಿಲ್ಕ್ ಸ್ಯಾರೀಸ್ ಅಂತ ಡಿಸೈಡ್ ಆಗಿದ್ದೀನಿ. ಹಾಗಾಗಿ ನಾನು ಬೇಡ ಅಂತ ಅಂದ್ಕೊಂಡು ಡ್ರಾಪ್ಔಟ್ ಮಾಡಿದೆ. ಆ್ಯಂಡ್ ದಿಸ್ ಇಸ್ ದ ಮೋಸ್ಟ್ ಫೇವ್ರೆಟ್ ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಫ್ಯಾಮಿಲಿ ರಿಲೇಟೆಡ್ ಫ್ರೆಂಡ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಈ ಸ್ಯಾರಿನ ತುಂಬ ಇಷ್ಟಪಟ್ಟಿದ್ರು. ಪರ್ಸ್ನಲಿ ಕೂಡ ನನಗೂ ತುಂಬಾ ಇಷ್ಟ. ಆ ಬುಟ್ಟ ನೋಡಿ ರೌಂಡ್ ಗೋಲ್ಡಿಶ್ ಕಲರ್ ಕೊಟ್ಟಿದ್ದಾರೆ ವಿತ್ ಡಾರ್ಕ್ ಗೋಲ್ಡ್ ಬಾರ್ಡರ್ ವಿತ್ ಆಲಿವ್ ಆ್ಯಂಡ್ ಪರ್ಪಲಿಶ್ ಹೋಲ್ ಸ್ಯಾರಿ. ಸೊ ಇದಕ್ಕೆ ಕುಚ್ಚು ಆಲಿವ್ ಕಲರ್ ಮತ್ತು ಪರ್ಪಲಿಶ್ ಇಡ್ಸಿದ್ದೀನಿ ವಿತ್ ಗೋಲ್ಡನ್ ಕಲರ್ ಬೀಡ್ಸ್ ಮಧ್ಯದಲ್ಲಿ. ಸೊ ಇಷ್ಟು ತನಕ ನೀವೆಲ್ಲ ನೋಡಿದ್ದೀರಾ ನನ್ನ ಸ್ಯಾರೀಸ್ ಕಲೆಕ್ಷನ್ ಹೇಗಿದೆ ಅಂತ ಅಂದ್ಕೊಂಡು. ಸೊ ದಿಸ್ ಇಸ್ ಅ ರೀಸೆಂಟ್ ಕಲೆಕ್ಷನ್ ವಾಟ್ ಐ ಡಿಡ್. ಸೊ ನನ್ನ ಹಳೆ ಸ್ಯಾರೀಸ್ ಕಲೆಕ್ಷನ್ ಬೇಕು ಅಂದರೆ ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಮೆಲ್ಲರಿಗೂ ಕೂಡ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತೀನಿ. ಸೊ ದೀಸ್ ಆರ್ ದ ಫ್ಯೂ ಸ್ಯಾರೀಸ್ ವಿಚ್ ಐ ಪರ್ಚೇಸ್ಡ್ ಲಾಸ್ಟ್ ಇಯರಿಂದ ಇವತ್ತಿನವರೆಗೂ ನಾನು ಏನು ಕಲೆಕ್ಷನ್ ಮಾಡ್ಕೊಂಡಿದ್ದೀನಿ. ದೀಸ್ ಆರ್ ದ ರೀಸೆಂಟ್ ಸಾರೀಸ್. ಆ್ಯಂಡ್ ಮದುವೆಯಿಂದ ಒಂದು 4-5 ಇಯರ್ಸ್ವರೆಗೂ ಏನು ಕಲೆಕ್ಷನ್ ಇದೆ ಅದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಯಾಕೆಂತಂದರೆ ಒಂದರಲ್ಲೇ ಅಂತಂದರೆ ತುಂಬ ಡ್ರ್ಯಾಗ್ ಆಗೋಗುತ್ತೆ. ಹಾಗಾಗಿ ಆ್ಯಂಡ್ ದೀಸ್ ಆರ್ ದ ಮೋಸ್ಟ್ ತುಂಬಾ ಫೇವ್ರೆಟ್ ಸ್ಯಾರೀಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಮದುವೆ ಸ್ಯಾರೀಸ್ ಕೂಡ ಶೇರ್ ಮಾಡ್ಕೋತೀನಿ ಆದಷ್ಟು ಬೇಗ. ಸೊ
ಇದು ಈ ಕಲೆಕ್ಷನ್ಸಲ್ಲಿ ಆಲ್ಮೋಸ್ಟ್ ಸಿಲ್ಕ್ ಸ್ಯಾರೀಸ್ ಸ್ವಲ್ಪ ಜಾಸ್ತಿ ಕಲೆಕ್ಷನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂತಂದರೆ ನನಗೆ ರೇಷ್ಮೆ, ಶಿಫಾನ್ ಮತ್ತು ಜಾರ್ಜೆಟ್ ಆಗಿರ್ಬೋದು ಅಥವಾ ಕ್ರೇಪ್ ಆ ಥರದಕ್ಕಿಂತ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಬರುತ್ತಲ್ಲ, ಸೊ ರೀಸೆಂಟಾಗಿ ಒಂದು ಪರ್ಚೇಸ್ ಮಾಡಿದ್ದೀನಿ. ಸೊ ಅದು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ತೋರಿಸ್ತೀನಿ. ಅದು ತುಂಬ ಚೆನ್ನಾಗಿದೆ, ಮಸ್ಟರ್ಡ್ ವಿತ್ ಮರೂನ್ ಕಾಂಬಿನೇಷನ್ ಸ್ಯಾರಿ. ಸೊ ರೀಸೆಂಟಾಗಿ 10,000 ಕೊಟ್ಬಿಟ್ಟು ಪರ್ಚೇಸ್ ಮಾಡಿದೆ. ಆ್ಯಂಡ್ ಇದ್ರಲ್ಲಿ ತೋರಿಸಿರೋ ಪ್ರಕಾರ ಫಸ್ಟ್ ಪಿಂಕ್ ಆ್ಯಂಡ್ ಗ್ರೀನ್ ಇತ್ತು ನೋಡಿ, ನಾನು ಕುಚ್ ಕಟ್ಟಿದ್ನಲ್ಲ ಮೈಸೂರು ಸಿಲ್ಕು, ಸೊ ಅದು ಕೂಡ 10.5 ಆಗಿತ್ತು. ಸೊ ನನ್ನ ಮದುವೆಲ್ಲೂ ಕೂಡ ನಾನು ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದಿಲ್ಲ ಯಾವ ಸ್ಯಾರಿಗೂ. ಸೊ ಫಾರ್ ದ ಫಸ್ಟ್ 2 ಟೈಮ್ಸ್ ನಾನು ಲಾಸ್ಟ್ ಇಯರ್ ಬಿಟ್ಟರೆ ಈ ಇಯರ್ ಅಮ್ಮ ನನಗೆ ಆ್ಯನಿವರ್ಸರಿಗೆ ಅಂತ ಅಂದ್ಕೊಂಡು ಗಿಫ್ಟ್ ಕೊಟ್ಟಿದ್ರು. ಸೊ ಹೇಳಿದೆ ತಪ್ಪಾಗಲ್ಲ. ಸೊ ಹಸ್ಬೆಂಡ್ ಕೂಡ ಕೊಡಿಸ್ತಾರೆ ಬೇರೆ ಗಿಫ್ಟ್, ಬಟ್ ದಿಸ್ ಇಸ್ ದ ಮೋಸ್ಟ್ ಪ್ರೀಷಿಯಸ್ ಗಿಫ್ಟ್ಸ್ ವಿ ರಿಸೀವ್ ಫ್ರಮ್ ಅವರ್ ಮದರ್ಸ್. ಸೊ ತವ್ರ ಮನೆ ಗಿಫ್ಟ್ ಅಂತ ಹೇಳ್ಬೋದು. ಲಾಸ್ಟ್ ಇಯರ್ ಬಂದುಬಿಟ್ಟು ಅದನ್ನು ಇವ್ರು ಕೊಡಿಸಿದ್ದು, ಆ್ಯಂಡ್ ಈ ಇಯರ್ ಬಂದುಬಿಟ್ಟು ಅಮ್ಮ ಕೊಡಿಸಿದ್ದು. ಸೊ ಕೆಲವೊಂದು ಮೆಮೊರೀಸ್ ಕೂಡ ಫುಲ್ ಆಗಿರುತ್ತೆ ಕೆಲವೊಂದು ವಸ್ತುಗಳ ಮೇಲೆ. ಸೊ ಐ ರೆಸ್ಪೆಕ್ಟ್ ದೋಸ್ ಮೆಮೊರೀಸ್ ಆ್ಯಂಡ್ ಅದ್ರ ಮೇಲೆ ಇಟ್ಟಿರುವಂಥ ಫೀಲಿಂಗ್ಸಿಗೆ ನೀವು ಆ ರಿಪ್ಲೇಸ್ಮೆಂಟಲ್ಲಿ ನೀವು ಇನ್ನೊಂದು ಸ್ಯಾರಿ ತೊಗೋತೀರ ಅಂತಂದರೆ ಖಂಡಿತವಾಗ್ಲೂ ನಾನಿಲ್ಲ ಅಂತೀನಿ. ಯಾಕೆಂತಂದರೆ ನಾನು ಮಾಡ್ಕೊಂಡಿರೋ ಇಷ್ಟರಲ್ಲೂ ಕೂಡ ಒಂದು ಅಮ್ಮ ಯೂಸ್ ಮಾಡದೇ ಇರೋವಂಥ ಸಿಲ್ಕ್ ಸ್ಯಾರೀಸ್ನ ನಾನು ರೀಸೆಂಟಾಗಿ ಕಲೆಕ್ಟ್ ಮಾಡ್ಕೊಂಡು ಜೋಡಿಸ್ಕೊತಾ ಇದ್ದೀನಿ. ಇನ್ನೂ ಕೆಲವೊಂದಿದೆ ತೊಗೊಂಡು ಬರಬೇಕು. ಆ್ಯಂಡ್ ಸ್ವಲ್ಪ ಲಾಸ್ಟ್ ಒಂದು ಗ್ರೀನ್ ಅದು ಮಾವಿನಕಾಯಿ ಡಿಸೈನ್ ಇತ್ತಲ್ಲ, ಸೊ ಅದ್ರದ್ದು ಸ್ವಲ್ಪ ರೀಸೆಂಟಾಗಿ ಸ್ವಲ್ಪ ಎಣ್ಣೆ ಸಿಕ್ಕಿದ್ದು ಬೋಂಡ ಮಾಡಬೇಕಾದ್ರೆ ಅದೊಂದು ಸ್ವಲ್ಪ ವಾಶ್ ಔಟ್ ಮಾಡಿಸ್ಬೇಕು. ಅದು ಬಿಟ್ಟಂದರೆ ಇನ್ನೊಂದು ಬ್ಲೂ ಸ್ಯಾರಿ ಇತ್ತಲ್ಲ, ಅದು ಸ್ವಲ್ಪ ಕೆಳಗೆ ನಾವು ನೆರಿಗೆ ಉಡ್ಕೋತೀವಲ್ಲ ಓಕೆ, ಅದು ಸ್ವಲ್ಪ ಬಿಟ್ಟಿದೆ, ಅದು ಒಂದು ಸ್ವಲ್ಪ ಸ್ಟಿಚ್ ಮಾಡಿಸ್ಬೇಕು. ಸೊ ಆದಷ್ಟು ಎಷ್ಟು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಎಷ್ಟು ವರ್ಷ ನಾನು ಚೆನ್ನಾಗಿ ಇಟ್ಕೊಳ್ಳೋದಕ್ಕಾಗುತ್ತೋ ಅಷ್ಟು ವರ್ಷ ಚೆನ್ನಾಗಿ ಇಟ್ಕೋಬೇಕು ಅಂತ. ಏಕೆಂತಂದರೆ ಪದೇ ಪದೇ ಉಡೋಂಥ ಅಲ್ಲ, ಸೊ ಫಂಕ್ಷನ್ ವೇರ್ಸಿಗೆ ಅಂತ ಅಂದ್ಕೊಂಡು ಪರ್ಟಿಕ್ಯುಲರಾಗಿ ಕೆಲವೊಂದನ್ನು ಜೋಡಿಸಿಟ್ಕೊಂಡಿದ್ದೀನಿ. ಸೊ ಇವಾಗ ಸಿಗ್ತವೆ, ಬಟ್ ಆವಾಗಿನ ಕಾಲದಲ್ಲಿರೋ ಅಷ್ಟು ಕ್ವಾಲಿಟಿ ಇವಾಗಿಲ್ಲ ಅಂತ ನಾನು ಭಾವಿಸ್ತೀನಿ ಪರ್ಸ್ನಲಾಗಿ. ಹಾಗಾಗಿ ಆಮೇಲೆ ಆ ಡಿಸೈನ್ಸ್, ಆ ಕಲರ್ ಕಾಂಬಿನೇಷನ್ಸ್, ಆ ಬುಟ್ಟಾಸ್ ಮತ್ತು ಆ ಸಣ್ಣ ಬಾರ್ಡರ್ ನಮಗೆ ತಲೆಯಲ್ಲಿ ಒಂದು ಯೋಚನೆ ಇರುತ್ತೆ, ಬಟ್ ಅವ್ರು ತೋರಿಸಿರೋ ಪ್ರಕಾರ ಅದು ನಮ್ಮದು ಆಲೋಚನೆಯಲ್ಲಿ ನಾವು ಏನು ಇಟ್ಕೊಂಡು ಹೋಗ್ತೀವಿ ಅದ್ರಲ್ಲಿ ಅರ್ಧನೂ ತೋರಿಸಿರೋದಿಲ್ಲ. ಸೊ ದಟ್ಸ್ ಮೋಸ್ಟ್ ಪ್ರಾಬಬ್ಲಿ ನಾನು ಬೇಗ ಕನೆಕ್ಷನ್ ಆಗಲ್ಲ ಸ್ಯಾರೀಸಿಗೆ. ಸೊ ನನ್ನ ಪರ್ಟಿಕ್ಯುಲರಾಗಿ ಏನಿರುತ್ತೆ ನಾನು ಹೇಳ್ತೀನಿ, ಬಟ್ ಅವ್ರು ಅರ್ಥ ಮಾಡ್ಕೊಂಡು ಬೇರೆದು ಕೊಟ್ಟಿರ್ತಾರೆ. ಸೊ ಅದರಲ್ಲೂ ಹುಡುಕಿ 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 ಐ ಟ್ರೈ ಔಟ್ ಮೈ ಬೆಸ್ಟ್. ಆಮೇಲೆ ಕಣ್ಣಿಗೆ ಅದನ್ನು ನನಗೆ ಕಾಣ್ತು, ಲೈಕ್ ನನಗೆ ಅದೇ ಮೆಟೀರಿಯಲ್ ಆ ಡಿಸೈನ್ಸ್ ಇಷ್ಟ ಆಯಿತು ಅಂತಂದರೆ ನನ್ನ ಮೈಂಡಲ್ಲಿ ಏನಿರುತ್ತೆ ಅದನ್ನು ನೆಕ್ಸ್ಟ್ ಟೈಮ್ ನಾನು ಪರ್ಚೇಸ್ ಮಾಡೋಣ. ಇವಾಗ ಕಣ್ಣಿಗೆ ಏನು ಕಾಣುತ್ತೆ ಅದು ನನಗೆ ಇಷ್ಟ ಆಯಿತು ಅಂದರೆ ಐ ಆಮ್ ಜಸ್ಟ್ ಗೋನ ಪರ್ಚೇಸ್ ದಟ್ ಕೈಂಡ್ ಆಫ್ ಪರ್ಸನ್ ಐ ಆಮ್. ಆ್ಯಂಡ್ ಇವಾಗ ರೀಸೆಂಟಾಗಿ ತಂಗಿ ಮದುವೆ ಕೂಡ ಇದೆ. ಸೊ ಹಾಗಾಗಿ ಅದಕ್ಕೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವುದೆಲ್ಲ ಸ್ಯಾರೀಸ್ ಹಾಕೋತಾ ಇದ್ದೀನಿ. ಆ್ಯಂಡ್ ಇನ್ನೂ ಒಂದೆರಡು ಸ್ಯಾರೀಸ್ನ ಸ್ಟಿಚಿಂಗಿಗೆ ಕೊಟ್ಟಿದ್ದೀನಿ. ಸೊ ನೋಡೋಣ, ಅದು ಬಂದಮೇಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಪ್ಕಮಿಂಗ್ ಅಪ್ಡೇಟ್ಸಲ್ಲಿ. ಆ್ಯಂಡ್ ಜಸ್ಟ್ ಗೋನ ಗಿವ್ ಯು ಅ ವೆರಿ ಕ್ವಿಕ್ ಅಪ್ಡೇಟ್ ಇನ್ ಅಪ್ಕಮಿಂಗ್ ವ್ಲಾಗ್ಸ್. ಅದು ಬಿಟ್ಟರೆ ಸ್ವಲ್ಪ ಕೆಲವೊಂದು ಸ್ಯಾರೀಸ್ ಇದ್ದಾವೆ, ಸೊ ಅದನ್ನು ಕೂಡ ನಿಮ್ಮ ಜೊತೆ ಬರೋ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಮದುವೆಗೆಲ್ಲ ನಾನು ಯಾವ್ಯಾವ ಸ್ಯಾರೀಸ್ನ ಜೋಡಿಸ್ಕೊಂಡು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಅನ್ನೋದು ಕೂಡ ನೀವು ಅಪ್ಕಮಿಂಗ್ ವ್ಲಾಗ್ಸ್ ನೋಡ್ಬೋದು. ಸೊ ಅಪ್ಕಮಿಂಗ್ ವ್ಲಾಗ್ಸ್ ಅಂತ ಅಂದರೆ ಸೊ ಕೆಲವೊಂದು ಮ್ಯಾನಿಫೆಸ್ಟೇಷನ್ ಅಂತ ಏನು ಅಂದ್ಕೊಂಡಿದ್ದೀನಿ. ಸೊ ಇಟ್ಸ್ ಗೋನ ಬಿ ವರ್ಕ್ ಆಗುತ್ತೆ ಅಂತ ನಾನು 100ಕ್ಕೆ 100 ಭಾವಿಸಿದ್ದೀನಿ. ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ, ನನ್ನ ಚಾನಲ್ ಮೇಲೆ, ನನ್ನ ವೀಡಿಯೋಸ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ, ಲಾಟ್ಸ್ ಆಫ್ ಲವ್, ಬಾಯ್.